ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರಿಗೆ ಒಂದು ಇಂಪಾರ್ಟೆಂಟ್ ಬಹಳ ಪ್ರಮುಖವಾದಂತಹ ವಿಚಾರ ತಗೊಂಡು ಬಂದಿದ್ದೇನೆ. ದೀರ್ಘಕಾಲಿಕವಾಗಿ 2.5 ವರ್ಷಗಳ ಕಾಲ ಈ ಮಾರ್ಚ್ 29ನೇ ತಾರೀಕಿಂದ 2027ನೇ ಇಸ್ವಿ ಜೂನ್ ತನಕ ನೀವು ಎಂಥದ್ದು ಎಚ್ಚರಿಕೆ ವಹಿಸಬೇಕಾದಂತಹ, ಅಂದ್ರೆ 2.5 ವರ್ಷಗಳ ಕಾಲ ಎಚ್ಚರ ವಹಿಸಬೇಕಾದಂತಹ ಒಂದು ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಅದರ ಹೆಸರೇ ಪಂಚಮ ಶನಿ. ಅಂದ್ರೆ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ ಕುಂಭ ರಾಶಿಗಿಂತ 4ನೇ ಪಾದ ಮೀನ ರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ. 2.5 ವರ್ಷಕ್ಕೊಮ್ಮೆ ಶನಿ ತನ್ನ ಒಂದು ರಾಶಿಯಿಂದ ಬಿಟ್ಟು ಮುಂದಿನ ರಾಶಿಗೆ ಹೋಗ್ತಕ್ಕಂಥದ್ದು. ಈಗ ಮಾರ್ಚ್ 29ನೇ ತಾರೀಕು ಹೋಗ್ತಾ ಇದ್ದಾನೆ ಶನೇಶ್ವರ. ಸೊ ಮಾರ್ಚ್ 29ನೇ ತಾರೀಕು ಹೋದ್ರೆ 2.5 ವರ್ಷ ಮೀನ ರಾಶಿಯಲ್ಲಿ ಇರ್ತಾನೆ. ಅಂದ್ರೆ ನಿಮ್ಮ ರಾಶಿ ಯಾವುದು? ವೃಶ್ಚಿಕ ರಾಶಿ. ನಿಮ್ಮ ರಾಶಿಗಿಂತ ಮೀನ ರಾಶಿಗೆ ಎಣಿಸಿದ್ರೆ ಮೀನ 5ನೇ ಮನೆ ಆಗುತ್ತೆ. ಸೊ ಪಂಚಮ 5ನೇ ಮನೆಗೆ ಶನಿ ಸಂಚಾರ ಆಗಿದೆ ಅಂತ. ಕೆಲವರು ಶನಿ ಸಂಚಾರ ಪಂಚಮ ಶನಿ ಅಂದ್ರೆ ಎಷ್ಟು ವರ್ಷ? 5 ವರ್ಷ ಇರ್ತದ ಅಂತಾರ. ಅಲ್ಲ, 2.5 ವರ್ಷವೇ. 2.5 ವರ್ಷ ಮಾತ್ರ. 5ನೇ ಮನೆಯಲ್ಲಿ ಶನಿ ಎಷ್ಟು ದಿವಸ ಇರ್ತಾನೆ? 2.5 ವರ್ಷ ಇರ್ತಾನೆ. ಸೊ 2.5 ವರ್ಷ ಮಾತ್ರ ಪಂಚಮ ಶನಿ ಅಂತ. ಸೊ ಪಂಚಮ ಸ್ಥಾನವಾಗೋದ್ರಿಂದ ಅದನ್ನ ಪಂಚಮ ಶನಿ ಅಂತ ಕರೆಯೋದು. ಹಾಗೂ ಅದು ಬಹಳ 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 ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಪ್ರಾಮುಖ್ಯತೆ ನಾನು ನಿಮ್ಗೆ ಎಷ್ಟು ಹೇಳ್ಬೇಕು ಅಂದ್ರೆ, ನಾನು ಇವಾಗ ಹೇಳ್ಬೇಕಾದ್ರೆ ನಿಮ್ಗೆ ಎದುರಿಸ್ತಾ ಇದ್ದೀನಿ ಅಂತ ಅನ್ಸ್ಬೋದು. ಕೆಲವರು ಹೇಳ್ಬೋದು, ಏನ್ರಿ ಬರೀ ಎದುರಿಸ್ತೀರಾ ನೀವು ಹಂಗೆ ಹಂಗೆ ಅಂತ. ನೀವು ಯಾರಾದ್ರೂ ಡೇಟ್ ಆಫ್ ಬರ್ತ್ ಪ್ರಕಾರ, ಇದಲ್ಲ ಏನು ಹೆಸರು ಬಲ್ದ ಮೇಲೆ ಅಷ್ಟೇ ಅಲ್ಲ, ಡೇಟ್ ಆಫ್ ಬರ್ತ್ ಪ್ರಕಾರ ಯಾರು ತುಲಾರಾಶಿಯವರು ನಿಮಗೆ ಪರಿಚಯ ಇದ್ರೆ ಒಂದು 10 ಜನರನ್ನು ಮಾತಾಡಿಸಿ, ಕಳೆದ 2.5 ವರ್ಷ ನಿಮ್ಗೆ ಹೆಂಗಿತ್ತು ಅಂತ ಕೇಳಿ. ಬಾ ದೇವ್ರೆ ನೆನಪು ಮಾಡ್ಬೇಡ ಅದನ್ನ ಅನ್ನೋ ಅಷ್ಟು ಅವರಿಗೆ ದುಃಖ ಇರುತ್ತೆ. ಅಟ್ಲೀಸ್ಟ್ 10ರಲ್ಲಿ 6ರಿಂದ 7 ಜನ ಹೇಳೇ ಇರ್ತಾರೆ ಈ ಮಾತನ್ನ. ಇನ್ನು ಮುಖ್ಯದ 3-4 ಜನ ಅವರ ತಂದೆ ತಾಯಿ ಆಶೀರ್ವಾದವೋ, ಪೂರ್ವಜನ್ಮ ಸುಕೃತ್ವೋ ಅಥವಾ ವೈಯಕ್ತಿಕ ಜಾತಕದ ಮಹಾದಶಾ ಕಾರಕನ ಅನುಗ್ರಹವೋ, ಕುಲದೇವತಾ ಅನುಗ್ರಹವೋ ಬಚಾವಾಗ್ಬೋದು, ಗೊತ್ತಿಲ್ಲ. ಬಟ್ ಒಂದು 6ರಿಂದ 7 ಜನ ಬಹಳ ಕಷ್ಟ ಆಯ್ತಪ್ಪ ನೆನ್ಪು ಮಾಡ್ಬೇಡ ಅಂತಾರೆ. ಸೊ ಯಾಕೆಂದ್ರೆ ಪಂಚಮ ಶನಿ ಅಷ್ಟು ಪರೀಕ್ಷೆಯನ್ನ ಮಾಡಿಸಿದಂತಹ ಒಂದು ದೋಷವಾಗಿರ್ತದೆ. ಸೊ ಅದರಿಂದ ಅತ್ಯಂತ ನೀವು ಈ ಪಂಚಮ ಶನಿಯ ಬಗ್ಗೆ ತಿಳ್ಕೊಳ್ಬೇಕು, ವಿಚಾರಗಳನ್ನ ಹಾಗೂ ಎಚ್ಚರಿಕೆ ವಹಿಸಬೇಕು. ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ 2.5 ವರ್ಷಗಳ ಕಾಲ ಒಂದು 5 ವಿಚಾರ ಹೇಳ್ತೀನಿ. ದಯವಿಟ್ಟು ಇದೊಂದು 5 ತಪ್ಪುಗಳನ್ನ ನೀವು ಮಾಡಬೇಡಿ ಯಾವುದೇ ಕಾರಣಕ್ಕೂ ಸಹ. ಈ 5 ತಪ್ಪುಗಳನ್ನ ನೀವು ಮಾಡಿದ್ರ ಕೆಟ್ರಿ ಅಂತ ಅರ್ಥ. ಶನೇಶ್ವರನೇ ಕಾಪಾಡ್ಬೇಕು ನಿಮ್ಮನ್ನ, ಆಯ್ತಲ್ವಾ? ಸೊ ಇಂತಹ ಪ್ರಮುಖವಾದ ವಿಚಾರವನ್ನು ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಬಿಡಿ. ಎಲ್ಲ ಕಡೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿ ವಿಡಿಯೋ ರೀಚ್ ಆಗ್ಲಿ. ನೀವಿನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಅತ್ಯಂತ ಉಪಯುಕ್ತವಾದ, ಅತ್ಯಂತ ಬೇಕಾದಂತಹ ಪ್ರಮುಖವಾದ ವಿಚಾರಗಳನ್ನು ಹೇಳ್ತಾ ಇರ್ತೀನಿ, ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿಟ್ಕೊಳ್ಳಿ. ಶನಿ ಸಂಚಾರ. ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾರೆ. ನಮ್ಮ ಹಿಂದಿನ ರಾಶಿಯಲ್ಲಿ ಬಂದಾಗ ಅಲ್ಲಿ 2.5 ವರ್ಷ, ನಮ್ಮ ರಾಶಿಯಲ್ಲಿ 2.5 ವರ್ಷ, ನಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ. 2.5 ಅಂದ್ರೆ 7.5 ಆಗಿದೆ. ಹಿಂದಿಲ್ 7.5 ಅಂದ್ರೆ ಬರೀ 7.5 ಅಷ್ಟೇ ಅಲ್ಲ. ನಿಮ್ಮ ರಾಶಿಯಿಂದ 4ನೇ ರಾಶಿಗೆ ಶನಿ ಹೋದಾಗ ಅರ್ಧಾಷ್ಟಮ, 5ನೇ ರಾಶಿಗೆ ಶನಿ ಹೋದಾಗ ಪಂಚಮ, 8ನೇ ರಾಶಿಗೆ ಹೋದಾಗ ಅಷ್ಟಮ ಶನಿ ಪ್ರಭಾವ ಇರುತ್ತೆ. ಈಗ ಸದ್ಯ ನಿಮಗೆ 29 ಮಾರ್ಚಿಂದ ನಿಮಗೆ ಪಂಚಮ ಶನಿ ಪ್ರಾರಂಭವಾಗಲಿದೆ. ಸೊ ಏನೇನ್ ತಪ್ಪು ಮಾಡಬಾರ್ದು? ಮೊಟ್ಟ ಮೊದಲನೇದು ನಿಮ್ಗೆ ಹೇಳ್ತೀನಿ, ನೆನಪಿಟ್ಕೊಂಡು ಗೋಲ್ಡನ್ ವರ್ಡ್ಸ್ ಅಂತ ಹೇಳಿ ಬರೆದಿಟ್ಕೊಳ್ಳಿ ನೀವು ದಯವಿಟ್ಟು ವೃಶ್ಚಿಕ ರಾಶಿಯವರು. ಇಲ್ಲಾಂದ್ರೆ ಆಮೇಲೆ ನೀವು ನೆನಪು ಮಾಡ್ಕೊಂತೀರಾ. ತುಂಬಾ ಸಿಂಪಲ್. ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಇದು 3 ವಿಚಾರ ದಯವಿಟ್ಟು ನೆನಪಿಟ್ಕೊಳ್ಳಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಇನ್ನು 2.5 ವರ್ಷದ ಒಳಗೆ
ಒಂದು ದಿನ ಒಳಗಾದ್ರು ಅಂದ್ರೆ ಜೂನ್ 2027 ಜೂನ್ ಒಳಗೆ ಒಂದು ದಿವಸ ಒಳಗಾದ್ರು ನೀವು ಈ ಮೂರಲ್ಲಿ ಒಂದ್ ತಪ್ಪು ಮಾಡಿದೆ ಅಂದ್ರೂ ನೀವು ಪಶ್ಚಾತ್ತಾಪ ಪಡ್ತೀರಾ. ಸೊ ದಯವಿಟ್ಟು ಹೇಳ್ತೀನಿ, ಸಾಲ ಅಂದ್ರೆ ಅದೇ ದೂರ ಓಡ್ಬೇಕು ನೀವು. ಹಾಗೂ ಯಾರಿಗೋ ಸಾಲ ಕೊಡೋದು, ಜಾಮೀನ್ ಆಗೋದು, ನಂಗೆ ಜಾಮೀನ್ ಆಗಕ್ ನನ್ನ ಕೈಲೊಂದು 5,000 ಕೊಟ್ಬಿಡ್ತೀನಿ, ವಾಪಸ್ ಕೊಟ್ಬಿಡ್ಬೇಕಾರೆ ನೀನೇ ಇಟ್ಕೊಂಡು. ಬಟ್ ಜಾಮೀನ್ ಆಗುವಂದ್ ಬೇಡ, ನನ್ನ ಹತ್ರ ಸಾಲ ಕೇಳಬೇಡ, ನೀವು ಇನ್ನೊಬ್ರ ಹತ್ರ ಸಾಲ ಮಾಡಬಾರ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಆಯ್ತು. ನಂಬರ್ 1, ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಸಾಲ ಕೊಡಿಸಬಾರ್ದು. ಇದು ಮೂರಲ್ಲಿ ಒಂದ್ ತಪ್ಪು ಮಾಡಿದ್ರೆ ಕೂಡ ನೀವು ಸಿಗಾಕೊಂಡ್ಬಿಡ್ತೀರ. ಆಮೇಲೆ ಯಾರ ಕೆಲವು ಕಾಪಾಡಕ್ಕಾಗಲ್ಲ. ನೆಕ್ಸ್ಟ್, ಎರಡನೇ ಬಹಳ ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ, ಜಾಬ್ ರಿಸೈನ್ ಮಾಡಬಾರ್ದು. ಇನ್ನೊಂದು ದೊಡ್ಡ ಜಾಬ್ ಸಿಗುತ್ತೆ ಅನ್ನೋ ಆಸೆಗೋ, ಅಥವಾ ಜಾಬ್ ರಿಸೈನ್ ಮಾಡ್ಬಿಟ್ಟು ನಾವು ಬಿಸ್ನೆಸ್ ಮಾಡೋಣ, ಏನ್ ಜಾಬ್ ಅಲ್ಲಿ ಏನಿಟ್ರಿ ತಿಂಗ್ಳಿಗೆ ಒಂದ್ಸಲ ಸಂಬಳ, ಅಯ್ಯೋ ತಲೆಗೆ ಅದೇ ಶ್ರಮ, ನಾನು ಒಂದು ಬಿಸ್ನೆಸ್ ಮಾಡಿ ಹಾಕ್ಬಿಟ್ರೆ ಇಷ್ಟೊತ್ತಿಗೆ ಕೊಟ್ಟಾದಿಶ ಆಗ್ಬಿಡ್ತದೆ. ನಂಗೆ ಯಾರ್ಯಾರೆಲ್ಲ ಆಫರ್ ಕೇಳಿದ್ರು ಕೊಟ್ಟು ಆಫರ್ ಸಿಕ್ತೀಯ, ಈಗ್ಲೂ ರೆಡಿ ಇದಾರ್ರಿ ಆಫರ್ ನನ್ಗೆ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅನ್ಕೊಂಡು ಬಂಗಾರದಂತ ಜಾಬ್ ರೆಸಿಗ್ನೇಟ್ ಮಾಡ್ಕೊಂಡು ಹೋಗ್ಬಿಟ್ರಿ ನೀವು ಅಂದ್ರೆ, ಆಮೇಲೆ ಜೀವನದಲ್ಲಿ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ತಲೆ ಕೆಟ್ಟ ಹೋಗ್ಬಿಡುತ್ತೆ ನಿಮಗೆ. ಸೊ ಹೇಳ್ತೀನಿ, ಅದರಲ್ಲೂ ಮುಖ್ಯವಾಗಿ ಹೇಳ್ತೀನಿ, ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವರು ರಾಜಕೀಯಕ್ಕೆ ಕರೀತಾರೆ ನಿಮ್ಮನ್ನ. ಜಾಬ್ ರಿಸೈನ್ ಮಾಡು, ಬಾ MLA ನಿಂತ್ಕೋ, ಬಾ MP ನಿಂತ್ಕೋ, ಬಾ ಆ ಎಲೆಕ್ಷನ್ ನಿಂತ್ಕೋ, ಈ ಎಲೆಕ್ಷನ್ ನಿಂತ್ಕೋ, ಪಕ್ಷಕ್ಕೋಸ್ಕರ ಕೆಲಸ ಮಾಡು, ನಿನಗೆ ಹಾಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಆ ಪೊಸಿಷನ್ ಕೊಡ್ತೀನಿ, ಈ ಪೊಸಿಷನ್ ಕೊಡ್ತೀನಿ ಅಂತ ತುಂಬಾ ಹೇಳ್ತಾರೆ. ಬಟ್ ನೀವು ಹೋದ್ರ ಅಷ್ಟು ದಟ್ಟತನದ ಕೆಲಸ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ನನಗೆ ಪರ್ಟಿಕ್ಯುಲರ್ಲಿ. ನೀವು ಆಮೇಲೆ ನಿಮ್ ಜೀವನ ನಿಮ್ ಇಷ್ಟ. ಸೊ ಉದ್ಯೋಗದ ವಿಚಾರ, ಜಾಬ್ ರಿಸೈನ್ ಮಾಡಬೇಡಿ, ಅಟ್ ಎನಿ ಕಾಸ್ಟ್ ಮಾಡಬೇಡಿ. ಇದು ಎರಡನೇ ಬಹಳ ನಿಮಗೆ ಅವಮಾನ ಆಗ್ಬಹುದು, ನಿಮ್ ಮೇಲೆ ಆಪಾದನೆಗಳು ಹಾಕ್ಬಹುದು, ನಿಮಗೆ ಮೋಸ ಮಾಡಬಹುದು, ಯಾವ್ದೋ ಪೊಸಿಷನ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ಕೊಡ್ತಾ ಇರಬಹುದು, ಏನ್ ಬೇಕಾದ್ರೆ ಆಗ್ಬಹುದು. ಜಾಬ್ಗೆ ಸ್ಟಿಕ್ ಆನ್ ಆಗಿ, ಜಾಬ್ ಮಾತ್ರ ಬಿಡಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡ ಜಾಬ್ ಬಿಡಲ್ಲ. ನಮ್ ಗುರುಗಳು ಹೇಳ್ಬಿಟ್ಟಾರ ಜಾಬ್ ಬಿಡಬೇಡ ಅಂದ್ರೆ ಜಾಬ್ ಬಿಡಲ್ಲ. ಈ ತರ ಕಚ್ಕೊಂಡ್ ಕುತ್ಕೊಳ್ಳಿ, ಒಂದ್ ಲೆಕ್ಕದಲ್ಲಿ ಬಚಾವ್ ಆಗ್ಬೋದು ಸ್ವಲ್ಪನಾರು ನನ್ನ ಪ್ರಕಾರ. ನೆಕ್ಸ್ಟ್, ಮೂರನೇ ಬಹಳ ಇಂಪಾರ್ಟೆಂಟ್ ವಿಚಾರ, ಬಿಸ್ನೆಸ್ ಮಾಡಬೇಡಿ. ನೀವು ಮೊದ್ಲಿಂದ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದ್ದೀರಾ ವೃಶ್ಚಿಕ ರಾಶಿ ಅಂದ್ರೆ, ನೀವು ಮೊದಲು ಜಾಬ್ ಮಾಡ್ತಿದ್ರ, ಜಾಬ್ ಬಿಟ್ಟು ಬಿಸ್ನೆಸ್ ಬರಬೇಡಿ, ಅದು ಗೋಲ್ಡನ್ ರೂಲ್ ಅದು. ಅದನ್ನ ಜೊತೆಗೆ ನೀವು ಮಧ್ಯದನೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ 2.5 ವರ್ಷನೂ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಆದಷ್ಟು ಬಿಸ್ನೆಸ್ ನ ಇನ್ವೆಸ್ಟ್ಮೆಂಟ್ ಪ್ರಮಾಣ ಕಡಿಮೆ ಮಾಡ್ಬಿಡಿ. ಶ್ರಿಂಕ್ ಮಾಡೋದು, ಶ್ರಿಂಕ್ ಅಂತ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಇದು ಮಾಡ್ಬಿಡೋದು. ತುಂಬಾ ಈಗ ಒಂದು 2 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಿದ್ರಿ, ಡಿಕ್ರೀಸ್ ಮಾಡಿ 50 ಲಕ್ಷಕ್ಕೆ ತಗೊಬನ್ನಿ. ಅದನ್ನ 50 ಲಕ್ಷ ರೂಪಾಯಿ ಹಾಕಿ ಬಂಡವಾಳ ಮಾಡ್ತಿದ್ರಿ, ತಗೊಬನ್ನಿ 5 ಲಕ್ಷಕ್ಕೋ 10 ಲಕ್ಷಕ್ಕೆ ತಗೊಬನ್ನಿ. ಅದನ್ನ 5 ಲಕ್ಷ 10 ಲಕ್ಷ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ರಿ, 50,000ಕ್ಕೆ 1 ಲಕ್ಷಕ್ಕೆ, ಹಿಂಗೆ ಶ್ರಿಂಕ್ ಮಾಡ್ಬಿಡ್ಬೇಕು ನಿಮ್ ಬಿಸ್ನೆಸ್ ನ. ಏನೇ ದುಡ್ಡಿದ್ರು ಅದನ್ನ ಹಂಗೆ ಇಟ್ಕೋಬೇಕು. ನಿಮ್ಮ ಹತ್ರ ಒಂದು 10 ಲಕ್ಷ ಇದ್ರೆ ಅದ್ರಲ್ಲಿ 1 ಲಕ್ಷನೋ 50,000ದಲ್ಲಿ ಅಷ್ಟೇ ಬಿಸ್ನೆಸ್ ಮಾಡಬೇಕು. ಇನ್ನು 8 ಲಕ್ಷ 9 ಲಕ್ಷ ಹಂಗೆ ಬಿದ್ದಿರ್ಬೇಕು ಸಪರೇಟ್ ಆಗಿ. ಅದು ಯಾವ ಭೂಮಿ ಮೇಲೋ ಮತ್ತೊಂದು ಕೂಡ ಎಲ್ಲೂ ಇನ್ವೆಸ್ಟ್ ಆಗ್ಬಾರ್ದು. ನೀವು ಯಾವಾಗಂದ್ರೆ ಅವಾಗ ನಿಮ್ ಕೈ ಸಿಗೋ ತರ ಅದಂಗೆ ಸೇಫ್ ಸೈಡ್ ಅಲ್ಲಿ ಇರಬೇಕು. ಬಡ್ಡಿ ಕಡಿಮೆ ಆದ್ರೂ ಪರವಾಗಿಲ್ಲ, ಅದ್ರದ್ದು ಇದಿಷ್ಟರಲ್ಲೇ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಹತ್ರ ಇಷ್ಟೇ ಇದೆ ದುಡ್ಡು ಅನ್ಕೊಂಡ್ಬಿಡ್ಬೇಕು. ಸೊ ಆತರ ನಾನು ಹೇಳ್ತಿರೋದು, ಏನವತ್ರ ದುಡ್ಡೇ ಇಲ್ಲ ಹೋಗ್ರಿ ನಾವೆಂತ ಬಿಸ್ನೆಸ್ ಮಾಡೋಣ ಅನ್ನೋರ್ಗೆ ಹೇಳ್ತಾ ಇಲ್ಲ ಇದನ್ನ. ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಇರುವ ಬಂಡವಾಳ ನೀವು ಏನ್ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಿರೋ ಅದನ್ನ ಶ್ರಿಂಕ್ ಮಾಡ್ಬಿಡಿ. ಬಂಡವಾಳ ದೊಡ್ಡದಾಗಿ ಸ್ಟಾಕ್ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಮಾಡಕ್ ಹೋಗ್ಬಿಡಿ. ಅದೇ ಬಿಸ್ನೆಸ್ ಅಲ್ಲೂ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದೊಡ್ಡದಾಗಿ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಹೊಸದಾದದನ್ನ ಏನಾದ್ರೂ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಬ್ಬ ಪ್ರಯೋಗ ಮಾಡಿ ಸಕ್ಸಸ್ ಆಗ್ಬಹುದು, ಅವ್ನ ಹಣೆ ಬರ ಚೆನ್ನಾಗಿತ್ತು ಆಗ್ಬಿಡ್ತಾನೆ, ನೀವ್ ಆಗ್ಬೇಕು ಅಂತ ಇಲ್ಲ. ಅದ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು, ಅರ್ಥ ಆಯ್ತಲ್ವಾ? ಸೊ 1.5 ವರ್ಷ ಎಲೆ ಮರೆ ಕಾಯಿ ತರ ನೀವು ಆದಷ್ಟು ಇದ್ರೆ ಪಂಚಮ ಶನಿ ಹೊಡ್ತಾ ಬೀಳುತ್ತೆ, ಅವಾಗೂ ಬೀಳುತ್ತೆ, ನೆಕ್ಸ್ಟ್ ಬೀಳುತ್ತೆ, ಬಟ್ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಬೀಳಲ್ಲ. ಯು ಕ್ಯಾನ್ ಫೇಸ್ ಇಟ್, ಅದನ್ನ ಫೇಸ್ ಮಾಡಬಹುದು ನೀವು. ಓಕೆ, ಪ್ರಾಬ್ಲಮ್ ಗೊತ್ತಾಯ್ತಲ್ವಾ ನಿಮಗೆ? ನೆಕ್ಸ್ಟ್, 4ನೇ ಅತ್ಯಂತ ಪ್ರಮುಖವಾದಂತಹ ತಪ್ಪು, ನೀವು ಅಂದ್ರೆ ಗೊತ್ತಿಲ್ಲದೆ ಮಾಡಿಬಿಡ್ತೀರಾ. ಆದ್ರಿಂದ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಮೊನ್ನೆ ಯಾರೋ ಒಬ್ರು ಹತ್ರ ಜ್ಯೋತಿಷ ಕೆಳಗ್ ಬಂದವರು ಕೂಡ ಅದೇ ತಪ್ಪು ಮಾಡಕ್ ರೆಡಿ ಆಗಿದ್ರು. ಸೊ ಅವರು ಕೂಡ ಹೇಳಿದೆ ಇದನ್ನ ನೋಡಿ, ದೇಶ ಬಿಟ್ಟು ಹೋಗ್ಬೇಡಿ. ಅಂದ್ರೆ ಈಗ ಇಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀರಾ, ನಿಮ್ಗೆ ಎಲ್ಲೋ ದುಬೈನಲ್ಲೋ, ಸೌದಿಯಲ್ಲೋ, ಆಸ್ಟ್ರೇಲಿಯಾದಲ್ಲೋ, ಅಮೆರಿಕದಲ್ಲೋ, ಎಲ್ಲ ಒಂದ್ ಕಡೆ ವಿದೇಶದಲ್ಲಿ, ಭಾರತ ಬಿಟ್ಟು ಹೊರಗೆ ದೇಶಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು, ನೀವು ಬಹಳ ಪ್ರಯತ್ನ ಮಾಡಿ ಹೊಡೆದಾಟ ಅಂತೂ ಇಂತೂ ಸಿಕ್ತುಗಳೇ. ನಾನು ಹೋಗ್ತಾ ಇದ್ದೀನಿ, ನಾನು ವಿದೇಶಕ್ಕೆ
ಅಂತಂದ್ರೆ ನಾನು ಅಯ್ಯೋ ಎಂತ ದಡ್ತನ ಕೆಲಸ ಬೇಡ ಅಂತ. ವಿದೇಶಕ್ಕೆ ಹೋಗಿ ಉದ್ಯೋಗವನ್ನ ಮಾಡ್ತಕ್ಕಂಥದ್ದು ನಾಟ್ ಅಟ್ ಆಲ್ ರೆಕಮೆಂಡಬಲ್. ವೃಶ್ಚಿಕ ರಾಶಿಯವರೆಗೂ ಬಂತು, ಆಕ್ಚುಲಿ ಸಿಂಹ ರಾಶಿಯವರೆಗೂ ಬಂತಿದ್ದು. 7.5 ಇದ್ರು ಹೇಳ್ತೀವಿ, ಬಟ್ ಇದು 2 ಜನ. ಯಾಕಂದ್ರೆ ಇವತ್ತು ನೋಡಿ, ಈಗ ಇಲ್ಲಿದ್ರು ಕಷ್ಟ ಬರುತ್ತೆ, ಅಲ್ಲೋದ್ರೂ ಕಷ್ಟ ಬರುತ್ತೆ. ಅದ್ ಕಷ್ಟದಿಂದ ತಪ್ಸ್ಕೊಳಕ್ ಆಗಲ್ಲ. ಅದ್ ಕೇಳ್ಬೋದು ನೀವು, ಏನ್ರಿ ಇಲ್ಲಿದ್ರು ಕಷ್ಟ ಅಲ್ಲಿದ್ರು ಕಷ್ಟ ಆದ್ರೆ ಹೋಗ್ಬಿಡ್ರಿ, ಅಲ್ಲೇ ಇದ್ದು ಅನುಭವಿಸೋಣ ಬಿಡ್ರಿ ಅಂತ. ನೀವು ಸುಮ್ಮನೆ ಒಂದು ಅಂದಾಜು ಹೇಳ್ತೀನಿ ಕೇಳಿ. ನೀವು ಯಾವುದೋ ಒಂದು ತಪ್ಪು ಗೊತ್ತಿಲ್ಲದೆ ಒಂದು ಅಪರಾಧವನ್ನ ಮಾಡ್ಬಿಡ್ರಿ ಅನ್ಕೊಳ್ಳಿ, ಆಗೋಯ್ತು ನಿಮ್ ಕೈಯಿಂದ ಏನೋ ಒಂದು ಕ್ರೈಮ್ ಆಗೋಯ್ತು. ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಏನೋ ಒಂದು ಅಪರಾಧ ಆಗೋಯ್ತು ನಿಮ್ ಕೈಯಿಂದ. ಭಾರತದಲ್ಲಿ ನಿಮ್ಗೆ ಹೆಂಗ್ ಶಿಕ್ಷೆ ಆಗತ್ತೆ, ವಿದೇಶದಲ್ಲಿ ನಿಮ್ಗೆ ಹೆಂಗ್ ಶಿಕ್ಷೆ ಆಗತ್ತೆ. ಇಲ್ಲಿ ನೀವು ತಪ್ಪಿಸ್ಕೊಳ್ಬಹುದು. ನಾನು ಮಾತಾಡ್ತಿರೋದು ಒಂದು ಬೇಲ್ ಇರ್ಬೋದು, ಒಂದು ಓಡಾಟ ಇರ್ಬೋದು, ಮತ್ತೊಂದೇನೋ ಇರ್ಬೋದು, ಕಾನೂನಾತ್ಮಕ ತೊಡಕುಗಳು. ಭಾರತದಲ್ಲಿ ನಿಮಗೆ ಕಾನೂನಾತ್ಮಕ ತೊಡಕುಗಳಾದ್ರೆ ನೀವು ಹೆಂಗ್ ಫೇಸ್ ಮಾಡ್ತೀರಾ, ನಿಮ್ಗೆ ಇದೇ ತೊಂದರೆಗಳು ವಿದೇಶದಲ್ಲಾದ್ರೆ ಹೆಂಗ್ ಫೇಸ್ ಮಾಡ್ತೀರಾ, ಇಷ್ಟೇ. ನಮ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ನಾನು ಇನ್ನೂ ತುಂಬಾ ವಿಶ್ಲೇಷಣೆ ಮಾಡಿದ್ರೆ ಅದೇನೇನೋ ಆಗ್ಬಿಡುತ್ತೆ, ಬೇರೆ ಅರ್ಥಕ್ಕೆ ಹೋಗ್ಬಿಡುತ್ತೆ. ಸೊ ನಾನು ಹೇಳೋದು, ಇಲ್ಲಿದ್ರೆ ಗಂಜಿ ಕುಡ್ಕೊಂಡಿದ್ರು ಪರವಾಗಿಲ್ಲ, ಸ್ವದೇಶ ಉತ್ತಮ, ಆಯ್ತಲ್ವಾ. ಅಲ್ಲಿ ಚಿನ್ನದ ಬಟ್ಲಲ್ಲಿ ಕೊಟ್ರು ಕೂಡ ಬೇಡ, ಹೋಗ್ಬೇಡಿ. ಆಮೇಲೆ ಸಮಯ, ಯಾಕಂದ್ರೆ ನಂಗೆ ತುಂಬಾ ಜನ ವಿದೇಶದಿಂದ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಕನ್ಸಲ್ಟೇಷನ್ ತಗೊಂಡು ಅಳ್ತಾರೆ, ಗುರುಗಳೇ ಇಲ್ಲಿ ಬಂದ್ಬಿಟ್ಟಿದೀವಿ ಸಿಗಾಕೊಂಡು. ನನಗೆ ಯಾಕಪ್ಪ ಪಂಚಮ ಶನಿ ಅಷ್ಟಮ ಶನಿ ಅಲ್ಲೋಗಿ ಕೂತ್ಕೊಂತೀರ, ನಿಮ್ಗೆ ನಾನು ಹೇಳಿದ್ನಲ್ಲಪ್ಪ ವಿಡಿಯೋಗಳಲ್ಲಿ, ಹೋಗ್ಬಿಟ್ರಿ ಆ ಟೈಮಲ್ಲಿ. ಏನೋ ಗುರುಗಳೇ ಬಂದ್ಬಿಟ್ವಿ, ನಮಗೆ ಏನೋ ಆಸೆಯಿಂದ ಬಂದ್ಬಿಟ್ವಿ, ಇಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ, ಆಗ್ತಾ ಇಲ್ಲ. ನನಗೆ ಪರಿಹಾರ ಮಾಡಕ್ ಹೋಗಲ್ಲ, ಅವ್ರು ನಾಟ್ ರೀಚಬಲ್ ಜಾಗಕ್ಕೆ ಹೋಗ್ಬಿಟ್ಟಿರ್ತಾರೆ, ಅವ್ರ ಅಲ್ಲಿಂದ ಇಲ್ಲಿ ಬಂದು ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ವಿದೇಶ ಸುಮ್ನೆ ಹಿಂಗ್ ಹೋಗಿ ನೋಡ್ಕೊಂಬರೋ ಪ್ರಶ್ನೆ ಬೇರೆ, ಅಲ್ಲೇ ದೀರ್ಘಕಾಲಿಕವಾಗಿ ವಿದ್ಯಾರ್ಜನೆ, ಉದ್ಯೋಗ, ಮತ್ತೊಂದಿನೊಂದು ಅನ್ಕೊಂಡು ದೀರ್ಘಕಾಲಿಕವಾಗಿ 2-3 ವರ್ಷ 5 ವರ್ಷ 10 ವರ್ಷ ಅಲ್ಲೇ ಇರ್ತೀನಿ ಅಂತ ಸಡನ್ ಆಗಿ ಪಂಚಮ ಶನಿ ಟೈಮಲ್ಲಿ ಹೋಗ್ಬಿಟ್ರೆ ಅದು ನನ್ನ ಪ್ರಕಾರ ಅಷ್ಟು ಸೂಟಬಲ್ ಅಲ್ಲ. ಆಮೇಲೆ ನಿಮ್ಗೆ ಇಷ್ಟ. ನೆಕ್ಸ್ಟ್ 5ನೇ ತಪ್ಪು, ಹಲವಾರು ತಪ್ಪುಗಳಿದಾವೆ, ಬಟ್ ಆದ್ರೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು 5ನೇ ತಪ್ಪು. ಈ ತಪ್ಪು ಕೂಡ ಪಂಚಮ ಶನಿಯ ಟೈಮಲ್ಲಿ ನೀವು ಮಾಡಬಾರದು. ಏನಪ್ಪಾ ಅದು ಅಂತಂದ್ರೆ, ಆರೋಗ್ಯದ ಬಗ್ಗೆ ತುಂಬಾ ತಾತ್ಸಾರ ಮಾಡುವಂತದ್ದು. ಅಯ್ಯೋ ಬಿಡಿ ಸರ್, ನನ್ಗೆ ಯಾವಾಗ್ಲೂ ನಾರ್ಮಲ್ ಸರ್ ಈ ತರ ಆಗ್ತಾ ಇರತ್ತೆ, ನನಗೆ ವರ್ಷಕ್ಕೊಂದ್ಸಲ ನನಗೆ ಹಿಂಗ್ ಆಗ್ತಾ ಇರತ್ತೆ ಅನ್ನೋದು, ತಿಂಗಳಿಗೊಂದ್ಸಲ ನನಗೆ ಇದೊಂದು ಸಿಂಪಲ್ ಇದು ಆಗ್ತಾ ಬಿಡ್ರಿ ಹೇಳ್ತಾರೆ. ಎದುರುಗಡೆ ಇಲ್ಲಿ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ರಿ, ಒಂದ್ ಬ್ಲಡ್ ಚೆಕಪ್ ಮಾಡಿಸ್ರಿ, ಒಂದು ಅದ್ ಮಾಡಿಸ್ರಿ, ಒಂದು ಈ ರಿಪೋರ್ಟ್ ಮಾಡಿಸ್ರಿ, ಅದೊಂದು ಲ್ಯಾಬ್ಗೆ ಹೋಗೊಂದು ಯೂರಿನ್ ಟೆಸ್ಟ್ ಏನೋ ಹೇಳ್ತಾರೆ. ಬಟ್ ನೀವ್ ಅಯ್ಯೋ ಸಾರ್ ಅದೆಲ್ಲ ಹೋಗಿ ಸುಮ್ನೆ ದುಡ್ಡು ಕೊಟ್ಕೊಂಡು ಅವ್ರಿಗೆಲ್ಲ ದುಡ್ಡು ಮಾಡಕ್ಕೆ ಸರ್ ಅವರೆಲ್ಲ ಬರ ಇದೆ, ಏನು ಆಗಲ್ಲ ಬಿಡಿ ಸರ್ ಅನ್ಕೊಂಡು ನೀವು ಅದನ್ನ ಅಂದ್ರೆ ನಿಮ್ಮ ಆರೋಗ್ಯ ಬಾಧ್ಯತೆಗಳನ್ನ ತಾತ್ಸಾರ ಮಾಡ್ಕೊಂಡ್ ಬಂದ್ರೆ ಸಡನ್ ಆಗಿ ನಿಮ್ಗೊಂದು ದೊಡ್ಡ ಬಂದ್ಬಿಡ್ತದೆ. ಇಷ್ಟುದ್ದ ನೀವು ಮುಂಚೆನೆ ಇದ್ ಮಾಡ್ಬೇಕಾಗಿತ್ತು, ಇವಾಗ ಇದು ಕೈ ಮೀರೋಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಆರೋಗ್ಯ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ. ನಿಮ್ಗೇನಾಗ್ಬಿಡ್ತು, ಅಯ್ಯೋ ದೇವ್ರೆ ಎಂತ ಶಿಕ್ಷೆ ಕೊಟ್ಟೆ. ದೇವ್ರು ಹೇಳದ್ನ ನಿಮಗೆ ಮೊದ್ಲೇ ತಾನೇ ಹೇಳಿದೀನಿ, ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇನೆ ನೀವೇನೋ ಮಾಡ್ಕೊಂಡ್ರೆ ಅದನ್ನ ಸರಿ ಮಾಡ್ಬೋದು ಅಂತ. ಸೊ ಅದರಿಂದ ಆರೋಗ್ಯ ಬಾಧ್ಯತೆಗಳನ್ನ ತಾತ್ಸಾರ ಮಾಡಬೇಡಿ. ವಾಹನ ಚಲಾವಣೆ ಬಹಳ ಎಚ್ಚರಿಕೆಯಿಂದ ಮಾಡಿ. ಪ್ರತಿಯೊಂದು ಟ್ರಾಫಿಕ್ ರೂಲ್ಸ್ ನ ಪಾಟಿಸಿ. ಕೀಪ್ ಲೆಫ್ಟ್ ಅಂತ ಅಲ್ಲಿದ್ರೆ ಲೆಫ್ಟ್ ಅಲ್ಲೇ ಹೋಗ್ಬೇಕು ನೀವು ಗಾಡಿ ಓಡಿಸ್ಕೊಂಡು. ಸೀಟ್ ಬೆಲ್ಟ್ ಹಾಕ್ಲೇಬೇಕು ಗಾಡಿ ಓಡಿಸ್ಬೇಕಾದ್ರೆ. ಹೆಲ್ಮೆಟ್ ಟೂ ವೀಲರ್ ಆದ್ರೆ ಹಾಕ್ಲೇಬೇಕು. ನೋ ಓವರ್ಟೇಕಿಂಗ್ ಫ್ರಮ್ ಲೆಫ್ಟ್, 100% ಓವರ್ಟೇಕಿಂಗ್ ಮಾಡಬಾರದು. ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ, ಮರಗಿರ ಹತ್ಬೇಕಾದ್ರೆ, ಟ್ರೆಕ್ಕಿಂಗ್ ಮಾಡಿ, ನಾನು ಹೇಳಿದ್ರೆ ಒಂದು 2-3 ವರ್ಷ ಈ ಟ್ರೆಕ್ಕಿಂಗ್ ಮಾಡೋದು, ಬೆಟ್ಟ ಹತ್ತೋದು, ಗುಡ್ಡ ಹತ್ತೋದು, ಈಜೋದು, ಬಾವಿಗಾರೋದು, ಕೆರೆ ಹಾರ್ಕೊಂಡು ಈಜೋದು, ದಯವಿಟ್ಟು ಇಂಥ ದುಸ್ಸಾಹಸಗಳನ್ನ ನಿಮ್ಗೆ ಎಂತ ಅದ್ಭುತ ಸ್ವಿಮ್ಮರ್ ಮತ್ತೊಂದು ಇನ್ನೊಂದಾದ್ರೂ ಮಾಡಬೇಡಿ. ಮಾಡಿದ್ರೆ ಕಟ್ಟಿಟ್ಟ ಬುತ್ತಿ, ಏನೋ ಸಮಸ್ಯೆಗಳು. ಸೊ ಆದ್ರಿಂದ ಮಾಡದೇ ಇರೋ ತಪ್ಪೇ ನಿಮ್ ತಲೆ ಮೇಲೆ ಬರುವಂತ ಟೈಮ್ ಇದು. ಇನ್ನು ಯಾರ ಜೊತೆಗೂ ಜಗಳ ಮಾಡ್ಕೊಳ್ಬೇಡಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಇಟ್ಕೊಳ್ಳಿ. ಕಷ್ಟದ ಟೈಮಲ್ಲಿ ಅವರೇ ಆಗ್ತಾರೆ. ನಾನು ಸುಮಾರು ಸಲ ಹೇಳಿದೀನಿ, ನಮ್ ತಾಯಿಯವ್ರು ನನ್ಗೆ ಒಂದ್ ಹೇಳ್ಕೊಟ್ಟಿದಂದ್ರೆ, ಬೇಡ ಅನ್ಕೊಂಡು ಹುಲ್ ಕೊಟ್ಟೆ ಬೇಕಾಗತ್ತೆ. ನಾವು ಒಂದು ಹಸು ಎಲ್ಲ ಸಾಕ್ತಾರೆ, ನಾವು ಗೋಶಾಲೆ ಮಾಡೋವಿದ್ದೇವೆ. ಅದ್ರ ಬಗ್ಗೆ ಹೇಳ್ತೀನಿ ಇನ್ನೊಂದ್ಸಲ. ಸೊ ಗೋಶಾಲೆ ನಡೀತಾ ಇದೆ ನಮ್ದು. ಈ ಹಸುಗೆ ಹುಲ್ಗಳು ಹಾಕಿರ್ತಾರಂತೆ, ಅದರಲ್ಲಿ ಹುಲ್ಲಿನ ಕಟ್ ಮಾಡಿರ್ತಾರಲ್ಲ, ಈ ಹುಲ್ ಕಟ್ ಎನ್ಕೋಬೇಕಲ್ಲ ಅಂತ ಬಿಸಾಕ್ಬಿಟ್ಟಿರ್ತಾರಂತೆ. ಯಾವ್ದೋ ಒಂದ್ ಟೈಮ್ ನಲ್ಲಿ ಹುಡುಕ್ತಾರಂತೆ, ಒಂದ್ ಹುಲ್ ಕಟ್ ಸಿಕ್ಕರೆ ಸಾಕು ನಮ್ಮ ಹಸಾಗ ಹಾಕೋಣ ಅಂತ. ಸೊ ಆ ಬೇಡ ಅನ್ಕೊಂಡ್ ಬಿಸಾಕಿದ್ ಹುಲ್ ಕಟ್ಟೆ ಟೈಮಿಗೆ ಬೇಕಾಗ್ಬಿಡುತ್ತೆ. ಅಂದ್ರೆ ನಾವು ಯಾರನ್ನ ಇವ್ರಿಂದ ನನಗೇನಾಗಬೇಕು ಹೋಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಲ್ಲ, ಅವರೇ ಟೈಮ್ಗಳಿಗೆ ಅವ್ರ ಕಾಲಿಡ್ಕೋಬೇಕಂತ ಅನ್ಸ್ತಾ ಬರುತ್ತೆ. ಸೊ ಅದಕ್ಕೆ ಯಾರನ್ನೂ ಸಹ ದುಶ್ಮನ್ ಮಾಡ್ಕೋಬಾರ್ದು. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಸಮಸ್ಯೆಗಳ ಪರಿಹಾರ.
ಇಲ್ಲಿ ಪರಿಹಾರದ ವಿಚಾರಕ್ಕೆ ಬಂದ್ರೆ ನಾನು ವಿಶೇಷವಾಗಿ ನಿಮಗೆ ಹೇಳಿದೆ ಒರಿಜಿನಲ್ ಬ್ಲೂ ಸಫೈರ್ ಅನ್ನ ಉಂಗುರ ಮಾಡಿ ಕೊಡ್ತಾ ಇದ್ದೇನೆ ಅಂತ. ಸೊ ಈ ಒರಿಜಿನಲ್ ಬ್ಲೂ ಸಫೈರ್ಗೆ ಬಹಳ ಪ್ರಾಮುಖ್ಯತೆ ಇದೆ, ಪರ್ಟಿಕ್ಯುಲರ್ ಆಗಿ ಈ ರತ್ನಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಅದ್ಭುತವಾದಂತ ಶನೇಶ್ವರನ ಸನ್ನಿಧಾನ. ಈ ಶನಿ ಸನ್ನಿಧಾನದಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ. ಈ ಈಶ್ವರನ ಅವತಾರಲ್ಲಿ ಯಾಕಾಯಿತು? ನಳ ಮಹಾರಾಜನಿಗೆ ಶನೇಶ್ವರನ ಪೀಡೆ ಉಂಟಾದಾಗ ದರ್ಭಾರಣ್ಯೇಶ್ವರ ಸನ್ನಿಧಾನ ತಿರುನೆಲ್ಲಾರಲ್ಲಿ ಈಶ್ವರಾನುಗ್ರಹದಿಂದ ಈಶ್ವರನ ಮಾತಿಗೆ ಬೆಲೆ ಕೊಟ್ಟು ಸ್ವಾಮಿ ಅಲ್ಲಿ ಏನೋ ಶನೇಶ್ವರ ನೆಲೆಸ್ತಾನೆ. ಹಾಗೂ ಈ ನಳಮಹಾರಾಜನಿಗೆ ಒಂದು ಮುಕ್ತಿಯನ್ನ ಅಂದ್ರೆ ಕಷ್ಟದಿಂದ ಪರಿಹಾರಗಳನ್ನ ಕೊಡ್ತಾನೆ. ಅಂತ ಅದ್ಭುತವಾದಂತಹ ಸನ್ನಿಧಾನ. ಅಲ್ಲಿ ನಳತೀರ್ಥ ಅಂತ ಒಂದು ಪುಷ್ಕರಣಿ ಸಹ ಇದೆ. ಆ ನಳತೀರ್ಥ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಯಲ್ಲಿ ನಾನೇ ಸ್ವತಃ ಖುದ್ದು ಹೋಗಿ ಒಂದು ನೀಲಿ ಬಣ್ಣ, ಯಾಕಂದ್ರೆ ಶನೇಶ್ವರನ ನೀಲಿ ಅಲ್ವಾ, ಸೊ ನೀಲಿ ಅಥವಾ ಕಪ್ಪು ಇದು ಶನಿಗೆ ಬಂದಂತಹ ಬಣ್ಣಗಳು. ಸೊ ಅಂತಹ ವಸ್ತ್ರದಲ್ಲಿ ಈ ಎಲ್ಲಾ ಉಂಗುರಗಳನ್ನ ಅದರಲ್ಲಿ ಹಾಕಿ ಆ ನಳತೀರ್ಥದಲ್ಲಿ ಅದನ್ನ ಮೊದಲನೇದಾಗಿ ಅಭಿಷೇಕ ಮಾಡ್ತೇನೆ. ಅದನ್ನ ಮಾಡಿಸಿ ಅಲ್ಲೇ ಅಭಿಮಂತ್ರಣೆ ಮಾಡ್ತಾನೆ. ಅಲ್ಲಿಂದ ನಾನು ಸೀದಾ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಿರುನೆಲ್ಲಾರ್ ಮೂಲ ಶನೇಶ್ವರ. ನಿಮಗೆ ಇದು ಎಲ್ಲೂ ಸಿಗಲ್ಲ. ಇಂತಹ ಅದ್ಭುತವಾದಂತಹ ಮೂಲ ಶನೇಶ್ವರನ ದರ್ಶನ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸಹ ಓಂ ಶನೇಶ್ವರಾಯ ನಮಃ ಅಂತ ದರ್ಶನ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಎಲ್ಲರೂ ಸಹ ತಿರುನೆಲ್ಲಾರ್ ಶನೇಶ್ವರನ್ನ. ಅದೇ ರೀತಿಯಲ್ಲಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಇದ್ದಾರೆ, ಅಮ್ಮನವರು ಸಹ ಇದ್ದಾರೆ. ಸೊ ಇಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಈ ಎಲ್ಲ ಉಂಗುರಗಳನ್ನ ಅಲ್ಲಿಂದ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ದೀಪವನ್ನ ಹಚ್ಚಿ ಪ್ರಾರ್ಥನೆ, ತಿಲತೈಲ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಗೊಬಂದಿದ್ದೇನೆ ಈ ವಿಶೇಷವಾದಂತಹ ಬ್ಲೂ ಸಫೈರ್ ರತ್ನಗಳನ್ನ, ಅಂದ್ರೆ ರತ್ನದ ಉಂಗುರಗಳನ್ನ. ಉಂಗುರ ಹೇಳ್ತಲ್ಲ, ಈ ಸ್ಟೋನ್ ಆದ್ರೆ ಎಲ್ಲರೂ ನೀವು ಬಿಡಿಸ್ಕೊಂಡ್ಬಿಡ್ತೀರಾ ಅಂತ ಒಂದು ಉಂಗುರದ ಸ್ವರೂಪ ಕೊಟ್ಟಿದ್ದಷ್ಟೇನೆ. ಧಾರಣೆ ಮಾಡ್ಕೊಳ್ಳೋ ಅವಕಾಶ ಇದೆ, ಬಟ್ ನೀವು ನಿಮ್ ಪರ್ಸ್ನಲ್ಲೋ, ಬ್ಯಾಗ್ ಅಲ್ಲೋ, ನಿಮ್ ಪಾಕೆಟ್ ಅಲ್ಲೋ, ನಿಮ್ ಕೈಲಾದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಇದರಲ್ಲಿ ಖಂಡಿತವಾಗಿ ಅನುಕೂಲ ಆಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸಾಕು. ಅವತ್ತು ಸೂರ್ಯಗ್ರಹಣನೂ ಇದೆ, ಮಹಾ ಸೂರ್ಯಗ್ರಹಣ ಶಾಂತಿ ಹೋಮನೂ ಆಗುತ್ತೆ. ಹಾಗೂ ವಿಶೇಷವಾಗಿ ಈ ಒಂದು ಸಹಸ್ರ ಶನಿ ಶಾಂತಿ ಹೋಮ ಆಗುತ್ತೆ. ಇನ್ನೂ ಹಲವಾರು ಹೋಮ ಇದೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಿದೆ. ಆ ವಿಶೇಷ ವಿಚಾರಗಳೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೇನೆ. ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಶಾಂತಿ ಹೋಮವು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಾವು ಸೂರ್ಯಬಿಂಬ ಅಂತಾನೂ ಕೊಡ್ತೇವೆ. ಅದನ್ನ ನೀವು ದಾನ ಮಾಡ್ಲಿಕ್ಕೋಸ್ಕರ. ಬಟ್ ಈ ಬ್ಲೂ ಸಫೈರ್ ನೀವೇ ಇಟ್ಕೊಳ್ಳೋಕೋಸ್ಕರ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಅದು ಅವತ್ತೇ, ಯಾವತ್ತು ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣ ದಿವಸ, ಶನಿ ಸಂಚಾರದ ದಿನವೇ ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಬ್ಲೂ ಸಫೈರ್ ರತ್ನವಾದ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾನೆ. ಸೊ ಎಲ್ಲಾ ಹೋಮದ ಭಸ್ಮವನ್ನ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಹಚ್ಕೊಳ್ಬಹುದು. ಈ ರತ್ನವನ್ನ ನೀವೇ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆ 2.5 ವರ್ಷ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಬಾಧೆಗಳು, ಕಷ್ಟ ನಷ್ಟಗಳು ಆಗದೇ ಇರಲಿ. ಶನೇಶ್ವರ ಅನುಗ್ರಹ ಸಂಪೂರ್ಣವಾಗಿ ಆಗ್ಲಿ ನಿಮಗೆ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಇನ್ನು ಸಿಂಪಲ್ ಆದಂತಹ ಬೇರೆ ಬೇರೆ ಪರಿಹಾರಗಳು ಬಂದ್ರೆ ದಯವಿಟ್ಟು ಕ್ಷೇತ್ರ ದರ್ಶನಗಳು ಮಾಡಿ. ಶನಿ ಸಿಂಗನಾಪುರಕ್ಕೆ ಹೋಗಿ. ನೀವು ಕೂಡ ಈಗ ನಾನು ದರ್ಶನ ಮಾಡಿಸಿದ ತಿರುನೆಲ್ಲಾರ್ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿ ಪ್ರತಿದಿನ ಶನಿ ಅಷ್ಟೋತ್ರವನ್ನು ಪಠನೆ ಮಾಡಿ. ದಶರಥ ಕೃತ ಶನಿ ಸ್ತೋತ್ರ ಅಂತ ಬರುತ್ತೆ, ಪಠನ ಮಾಡಿ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಸ್ತೋತ್ರವನ್ನು ಹೇಳಿದ್ದೇನೆ. ದಯವಿಟ್ಟು ಪ್ರತಿದಿನ ಒಂದು ಮಂತ್ರವನ್ನ 8 ಬಾರಿಯಾರು ಕನಿಷ್ಠ ಪಕ್ಷ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.